ಇನ್ನು ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಬಿಐ ಕಣ್ಣಿಂದ ಸಿದ್ದರಾಮಯ್ಯ ಅವರು ಬಚಾವಾಗಿದ್ದು ಕಾಂಗ್ರೆಸ್ಗೆ ಒಂದು ರೀತಿ ನೂರಾನೆಯ ಬಲವನ್ನ ತಂದಿದೆ. ಮತ್ತೊಂದು ಕಡೆ ಕೇಸರಿ ನಾಯಕರು ಅವರಿನ್ನೂ ಆರೋಪ ಮುಕ್ತರಾಗಿಲ್ಲ, ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಕುತ್ತು ತಂದಿದ್ದ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಬಿಐ ಕಣ್ಣಿಂದ ಸಿದ್ದರಾಮಯ್ಯ ಬಚಾವಾಗ್ತಿದ್ದಂತೆ ರಾಜಕೀಯ ವಾಗ್ಯುದ್ಧ ತಾರಕಕ್ಕೇರಿದೆ. ಕಾಂಗ್ರೆಸ್ ನಾಯಕರು ಸತ್ಯಮೇವ ಜಯತೆ ಅಂತ ಇದ್ರೆ, ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಏನು ಆರೋಪ ಮುಕ್ತರಾಗಿಲ್ಲ ಅಂತ ಕೌಂಟರ್ ಕೊಡುತ್ತಾ ರಾಜಕೀಯ ಜಟಾಪಟಿಗಿಳಿದಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿಬಿಐ ತನಿಖೆಗೆ ಕೋರಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಲ್ಲಿ ಉಲ್ಲಾಸ, ಉತ್ಸಾಹ ಹೆಚ್ಚಾಗಿದೆ. ಕೈಗೆ ನೂರಾನೆ ಬಲ ಸಿಕ್ಕಂತಾಗಿದೆ. ಮೂಡಾ ಕೇಸ್ ವಿಚಾರದಲ್ಲಿ ಧಾರವಾಡ ಹೈಕೋರ್ಟ್ ಪೀಠದ ತೀರ್ಪನ್ನ ಸಚಿವರು ಸ್ವಾಗತಿಸಿದ್ದಾರೆ. ಈ ತೀರ್ಪಿನ ಮೂಲಕ ರಾಜಕೀಯವಾಗಿ ಮಾತನಾಡೋರಿಗೆ ಉತ್ತರ ಸಿಕ್ಕಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಪರೋಕ್ಷವಾಗಿ ವಿಪಕ್ಷಗಳನ್ನ ಟೀಕಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ನೀವು ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ? ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ ಅನ್ನೋ ಅರ್ಥ ಇದು. ಹಾಗಾಗಿ ಇದು ಒಳ್ಳೆಯ ತೀರ್ಮಾನ ಅಂತ ಹೇಳಿ ನನಗನ್ಸುತ್ತೆ. ಇಲ್ಲ, ಅವರು ಹೋಗಿದ್ಲೇ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೇನು ಉತ್ತರ ಮಾಡಬೇಕು ಮಾಡ್ತಾರೆ. ಅವರಿಗೆ ಉತ್ತರ ಸಿಕ್ಕಿದೆ ಅಲ್ಲ, ಇದರಲ್ಲಿ ಅವರಿಗೆ ಉತ್ತರ ಸಿಕ್ಕಿದೆ. ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ, ಅದಾದಮೇಲೆ ಇಡಿನೂ ಮಾಡಿದೆ. ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ? ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ. ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ ಸಿಬಿಐ ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡಿದ್ದ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಸಿಎಂ ವಿರುದ್ಧ ಸಿಬಿಐ ತನಿಖೆ ಕೋರಿದ್ದ ಅರ್ಜಿ ವಜಾಗೊಂಡಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಫುಲ್ ಖುಷ್ ಆಗಿದ್ದಾರೆ. ಆದರೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಹೈಕೋರ್ಟ್ ಅರ್ಜಿ ತಿರಸ್ಕಾರ ಮಾಡಿದ ಕೂಡಲೇ ಸಿಎಂ ಸಿದ್ದರಾಮಯ್ಯ ನಿರಪರಾಧಿ ಅಂತ ಅರ್ಥ ಮಾಡ್ಕೊಳ್ಳೋದು ಬೇಡ ಅಂತ ವಿಜೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಹೋರಾಟ ಮುಂದುವರಿಯುತ್ತೆ ಅಂತ ಗುಡುಗಿದ್ದಾರೆ. ಈವನ್ ಟುಡೇ ನಮ್ಮ ಅಲಿಗೇಷನ್ ಇಟ್ಸ್ ಹೋಲ್ಡ್ಸ್ ಗುಡ್. ಇವತ್ತು ಕೂಡ ನಾವು ಆರೋಪ ಏನು ಮಾಡಿದ್ವಿ ಅದ್ರ ಬದ್ಧತೆ ನಾವಿದೆ, ಅದ್ರ ಪ್ರಕಾರ ನಾವು ನಿಂತಿದ್ದೇವೆ. ಲೋಕಾಯುಕ್ತ ತನಿಖೆ ಮಾಡಿ ಏನು ರಿಪೋರ್ಟ್ ಕೊಡ್ತಾರೆ, ಯಾವ ರೀತಿ ತನಿಖೆ ನಡೀತಾ ಇದೆ ನೋಡೋಣ. ಬರೋದಿಂದಲೇ ಆ ರಿಪೋರ್ಟ್ ಬಂದಮೇಲೆ ನಾವು ಮಾತನಾಡ್ತೇವೆ. ನಮಗೆ ಇನ್ನೂ ಭರವಸೆ ಇದೆ. ಮೂಡಾ ಕೇಸಲ್ಲಿ ರಾಜ್ಯದ ಜನತೆಯ ದುಡ್ಡು ಲೂಟಿ ಏನಾಗಿದೆ, ಆ ಲೂಟಿ ಆಗಿರೋವಂಥ ದುಡ್ಡು ಮತ್ತೆ ಸರ್ಕಾರದ ಖಜಾನೆಗೆ ಬರುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ನಾವು ಹೋರಾಟ ಮಾಡ್ತಾ ಇದ್ರಿ, ಸಿಬಿಐ ತನಿಖೆ ಕೊಡಬೇಕು, ಆಗಲೇ ನಿಷ್ಪಕ್ಷವಾದಂಥ ತನಿಖೆ ಬರೋದಂಥದ್ದು. ಈಗ ಕೋರ್ಟ್ ಆದೇಶ ಮಾಡಿದೆ, ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡ್ಬೋದು ಆ ಹೋರಾಟಗಳನ್ನು ಸಿದ್ದರಾಮಯ್ಯನವರ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀರಿ. ಅದೇನೇ ಇರ್ಲಿ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಅದೇ ರೀತಿ ಸಿದ್ದರಾಮಯ್ಯಗೂ ಬಿಗ್ ರಿಲೀಫ್ ಸಿಕ್ಕಿದೆ. ಮೂಡಾ ಕೇಸ್ನಿಂದ ಸಿದ್ದರಾಮಯ್ಯಗೆ ರಾಜಕೀಯ ಕುತ್ತು ಎದುರಾಗಿತ್ತು. ಒಂದ್ ವೇಳೆ ಮೂಡಾ ಕೇಸ್ ಸಿಬಿಐ ಕೈಗೆ ಹೋಗಿದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇತ್ತು. ಆದ್ರೀಗ ಹೈಕೋರ್ಟ್ ರಿಲೀಫ್ ನೀಡಿದ್ದು ಲೋಕಾಯುಕ್ತ ವರದಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.